ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರ್ ವೆಕೇಷನ್ಸ್ ಎಲ್ಲ ಚೆನ್ನಾಗಾಯ್ತಾ? ನಾನು ಕೂಡ ಸಮ್ಮರಲ್ಲಿ ತುಂಬ ಬ್ಯುಸಿಯಾಗಿದ್ದೆ. VBS ಸಮ್ಮರ್ ಕ್ಯಾಂಪ್ ಅಂತೆಲ್ಲ ಸ್ವಲ್ಪ ಮನೇಲೇ ಇರಲಿಲ್ಲ ಆಲ್ಮೋಸ್ಟ್ 1 ಮಂತ್. ನಾನು ಅಲ್ಲಿ ಮೊಬೈಲ್ ಕೂಡ ಯೂಸ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತು ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ವಿ ಆರ್ ಬ್ಯಾಕ್ ಟು ಅವರ್ ರುಟೀನ್. ಇವತ್ತು ಮಂಡೇ ಮಾರ್ನಿಂಗ್ ಬೆಳಗ್ಗೆನೇ ಇದ್ದು ಮಕ್ಕಳಿಗೆ ಹಾಲಾಗ್ತಾ ಇದ್ದೀನಿ. ಇವಾಗ ಇನ್ನೂ ರಜಾನೇ ಇದೆ, ಇನ್ನೊಂದು 2-3 ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇವತ್ತಿನ ದಿನ ರಜಾ ಇದ್ದಿದ್ದರಿಂದ ಸ್ವಲ್ಪ ನಿಧಾನವಾಗಿಯೇ ಇದ್ದು ಎಲ್ಲ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಲು ಹಾಕ್ಕೊಟ್ಟಿದ್ಮೇಲೆ ಬೆಳಗ್ಗೆ ಟಿಫಿನ್ಗೆ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ. ನನಗೆ ದೋಸೆ ಸಂಪಣ ಯಾವಾಗಲೂ ಅಮ್ಮನೇ ಮಾಡಿಕೊಡೋದು. ನಾನು ಮಾಡಿದ್ರೆ ಯಾಕೆ ಅಂತ ಗೊತ್ತಿಲ್ಲ, ದೋಸೆ ಇಡ್ಲಿ ಎರಡೂ ಉಬ್ಬೋದೇ ಇಲ್ಲ ಅನ್ನತ್ತೆ. ಬಟ್ ಅಮ್ಮ ಮಾಡ್ತಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಅಮ್ಮ ಹೇಳಿದ ರೇಷದಲ್ಲೇ ಮಾಡ್ತೀನಿ, ಬಟ್ ಆದ್ರೂ ಅದೇನಕ್ಕೆ ಅಂತ ಗೊತ್ತಿಲ್ಲ, ನನಗೆ ಬರೋದೇ ಇಲ್ಲ. ಸೊ ಅಮ್ಮ ಯಾವಾಗಲೂ ಅಷ್ಟೇ ವೀಕೆಂಡ್ಸಲ್ಲಿ ಅಥವಾ ಯಾವಾಗ ಮಾಡಿದ್ರೂ ದೋಸೆ ಸಂಪಣ ಎಕ್ಸ್ಟ್ರಾನೇ ಮಾಡಿ ನನಗೂ ಒಂದು ಬಾಕ್ಸಲ್ಲಿ ಕೊಟ್ಟು ಕಳಿಸ್ಬಿಡ್ತಾರೆ. ನನ್ನ ಮಕ್ಕಳಿಗಂತೂ ಎನಿ ಟೈಮ್ ಫೇವ್ರೇಟ್. ನನಗೆ ಎಮರ್ಜೆನ್ಸಿಗೆ ದೋಸೆ ಸಂಪಣ ಇತ್ತು ಅಂದರೆ ನನಗೆ ಆ ಟೈಮ್ಗೆ ತೊಂದರೆನೇ ಇಲ್ಲ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಡೈಲಿ 3 ಟೈಮ್ ಬೇಕಂದ್ರೂ ದೋಸೆ ಸುಟ್ಕೊಟ್ರು ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ತುಪ್ಪ ಕರಗಿಸೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಅರ್ಜೆಂಟ್ ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ನ ತೆಗೆದು ತವದ ಮೇಲೆ ಇಡ್ತಾ ಇದ್ದಾರೆ. ಈ ತುಪ್ಪನ ನಾವು ಎಲ್ಲಿ ತೊಗೊಂಡು ಬಂದ್ವಿ, ಅದು ತರಕ್ಕೆ ಹೋದಾಗ ಏನೇನೆಲ್ಲ ಆಯಿತು ಅಂತ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಮಿಸ್ ಮಾಡದೆ ನೋಡಿ. ತುಪ್ಪನ ಜಸ್ಟ್ ಹಾಗೆ ಬಾಟಲ್ನ ಓಪನ್ ಮಾಡಿದ ತಕ್ಷಣ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ತುಪ್ಪ ಅದು ಒರಿಜಿನಲ್ ಆಗಿರೋದ್ರಿಂದ ಅದು ಒಂದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ತುಂಬ ಚೆನ್ನಾಗಿತ್ತು. ನಂಗೆ ಹಸ್ಬೆಂಡ್ ಅದನ್ನೇ ತೋರಿಸ್ತಾ ಇದ್ದಾರೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇವಾಗ ಟಿಫನ್ ಎಲ್ಲ ಮಾಡಿ ಇವಾನ್ಗೆ ಜೇಸನ್ಗೆ ಎಲ್ಲ ಹಾಕ್ಕೊಟ್ಟೆ. ಇಲ್ಲಿ ನಮ್ಮ ಜೇಸನು ಪಕ್ಕದಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ. ಅವನ ಕಣ್ಣು ಕಾಣೋ ಥರನೇ ಅವ್ನ ದೋಸೆಗೆಲ್ಲ ತುಪ್ಪ ಹಾಕ್ಕೊಡ್ಬೇಕು. ಏನು ಮಾಡಿ ಫೋನ್ ಮಾಡ್ಕೊಡ್ಲಾ? ಇವಾಗ ಮಕ್ಕಳದು ಮತ್ತು ನಂದು ಎಲ್ಲರದು ಬ್ರೇಕ್ಫಾಸ್ಟ್ ಮುಗೀತು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು, ಮಾರ್ನಿಂಗ್ ರೊಟೀನ್ ಮುಗೀತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಫಸ್ಟ್ ಮಾಡೋಕ್ಕೆ ಬಂದಿದ್ದ ಕೆಲಸನೇ, ನಾನು ನಿನ್ನೆ ಹೇಳಿದ್ನಲ್ವ, ನಾನು ಸ್ಯಾಟರ್ಡೇ ಹೋಗಿದ್ದಾಗ ಅಲ್ಲಿ ಒಂದು ಮನಿ ಪ್ಲ್ಯಾಂಟ್ ಸಿಕ್ತು ನನಗೆ. ನಾವು ಎಣ್ಣೆ ತರೋಕ್ಕೆ ಅಂತ ಹೋಗಿದ್ವಿ, ಆ ಮನೇಲಿ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಎಲೆಗಳು ತುಂಬ ಅಗ್ಲ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನನಗೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಪಿಲ್ಲರ್, ಆ ಪಿಲ್ಲರ್ಗೆ ಇದನ್ನು ಹಬ್ಬಿಸ್ಬೇಕು ಅಂತ ನನಗೆ ಆಸೆ. ಹಾಗಾಗಿ ಅದನ್ನು ಕೇಳ್ಬಿಟ್ಟು ಇಸ್ಕೊಂಡಿದ್ದೆ. ಅದಾದಮೇಲೆ ತುಪ್ಪನ ಸ್ವಲ್ಪ ಕರಗಿಸ್ಬಿಟ್ಟು ಅದನ್ನು ಅಷ್ಟೇ ಒಂದು ಗ್ಲಾಸ್ ಬಾಟಲಲ್ಲಿ ಹಾಕಿದೆ. ಆದಷ್ಟು ತುಪ್ಪ ಎಣ್ಣೆ ಇಂಥವನ್ನೆಲ್ಲ ನಾವು ಪ್ಲಾಸ್ಟಿಕ್ ಬಾಟಲಲ್ಲಿ ಇಡದೇ ಇರೋದೇ ಒಳ್ಳೆಯದು. ನಮಗೆ ಅದು ಅದರಲ್ಲೂ ಪ್ಯೂರಾಗಿ ಸಿಕ್ಕಿದಾಗ ನಾವು ಅದನ್ನು ಎಷ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗುತ್ತೋ, ಒರಿಜಿನಲ್ ಆಗಿ ಲೈಕ್ ಪ್ಲಾಸ್ಟಿಕ್ ಅಲ್ಲದೆ ಈ ಥರ ಗ್ಲಾಸ್ ಈ ಥರದಲ್ಲಿ ಇಟ್ಕೊಂಡು ಇನ್ನೂ ಒಳ್ಳೆ ರೀತಿಯಲ್ಲಿ ನಾವು ಮೇಂಟೈನ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಅಂತಲೇ ಹೇಳ್ತೀನಿ. ಇದನ್ನು ಮಾಡಿದ ತಕ್ಷಣವೇ ಒಂದೇ ಒಂದು ಮಾವಿನಕಾಯಿ ಇತ್ತು, ಇನ್ನು ಅದನ್ನು ಹಾಗೆ ಬಿಡ್ತು ಅಂದರೆ ಹಾಳಾಗಿಬಿಡುತ್ತೆ. ಸ್ವಲ್ಪ ಒಂದು ಬಾಟಲಲ್ಲಿ ಕಟ್ ಮಾಡಿಬಿಟ್ಟು ನೀರು ಮತ್ತು ಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು ಇದನ್ನು ಹಾಕಿಬಿಟ್ಟು ಹಂಗೆ ನೆನೆಯಕ್ಕೆ ಬಿಟ್ಬಿಟ್ರೆ ಹಂಗೆ ಎತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದು ಉಪ್ಪು ಖಾರ ಹಾಕಿ ತಿಂತೀವಲ್ಲ, ಅದಕ್ಕಿಂತ ಈ ಥರ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದರದ್ದು ಖಾರ ಇನ್ನೂ ಚೆನ್ನಾಗಿರುತ್ತೆ, ಮಾವಿನಕಾಯಿಗೆ ಚೆನ್ನಾಗಿ ಅನಿಸೋದೆ ತಿನ್ನೋಕ್ಕೆ. ಇದೆಲ್ಲ ಯೂಶ್ವಲಿ ನಾವು ಈ ಥರ ಟ್ರಿಪ್ಗೆಲ್ಲ ಹೋದಾಗ, ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ದುಬಾರೆಗೆ ಹೋಗಿದಾಗ, ಅಲ್ಲಿ ಈ ಥರ ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಮಾಡಿ ಕೊಡ್ತಾರೆ. ಅದನ್ನು ಟ್ರೈ ಮಾಡಿದ್ದೆ. ಆವಾಗಿಂದ ನಾನು ಇದನ್ನು ಮನೇಲಿ ಮಾಡ್ತಾ ಇರ್ತೀನಿ. 1-2 ಪೀಸ್ ಎಕ್ಸ್ಟ್ರಾ ಉಳ್ಕೊಳ್ತು, ಬಾಟ್ಲಲ್ಲಿ ಸಾಕಾಗಲಿಲ್ಲ ಜಾಗ, ಅದನ್ನು ಆಗಲೇ ನಾನು ಖಾಲಿ ಮಾಡಿದೆ. ಇದೆಲ್ಲ ಮುಗಿಸಿ ನಮಗೆ 10:30ಗೆ ಇವಾನ್ ಸ್ಕೂಲಲ್ಲಿ ಓರಿಯೆಂಟೇಷನ್ ಇತ್ತು. ಹಾಗಾಗಿ ನಾನು ಇವಾನ್ ಹೋಗಿದ್ವಿ. ಈ ಅಕಾಡೆಮಿಕ್ ಇಯರಲ್ಲಿ ಏನೇನು ಪ್ರೋಗ್ರಾಮ್ಸ್ ಮಾಡ್ತಾರೆ ಮತ್ತು ಯಾವ ರೀತಿ ಇರುತ್ತೆ ಟೈಮಿಂಗ್ಸ್ ಎಲ್ಲ ಅದನ್ನು ನಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ಕೂಲ್ ಮುಗಿಸ್ಕೊಂಡು ಅವ್ನ ಫ್ರೆಂಡ್ಸ್ ಒಂದಷ್ಟು ಜನ ಸಿಕ್ಕಿದ್ರು, ಅವರನ್ನು ಎಲ್ಲ ಮಾತಾಡ್ಸಿದ್ವಿ. ಅವನಿಗೆ ಹೊಸ ತುಂಬ ದಿನ ಆದಮೇಲೆ ಮತ್ತೆ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸ್ಕೂಲಿಗೆ ಹೋಗ್ತೀನಿ ಅನ್ನೋ ಖುಷಿಗಿಂತ ಎಲ್ಲ ಹೊಸದು ಸಿಗುತ್ತೆ ಅನ್ನೋದೇ ಅವನಿಗೆ ಖುಷಿ ಇತ್ತು. ಡೈರೆಕ್ಟಾಗಿ ಅವನ ಸ್ಟೇಷನರಿ ಶಾಪಿಗೆ ಕರ್ಕೊಂಡೋಗಿ ಅವನಿಗೆ ರ್ಯಾಪರ್ ಮತ್ತು ಲೇಬಲ್ ಮಾತ್ರ ತಗೋ ಅಂತ ಹೇಳಿದೆ. ಅವನು ಜಾಮೆಟ್ರಿ ಬಾಕ್ಸ್ ಎಲ್ಲ ಬೇಕು ಮಮ್ಮ ಅಂತ ಕೇಳ್ದೆ. ನಾನು ಇಲ್ಲ ಪಾಪು, ಹಳೇದೇ ಇದೆಯಲ್ಲ, ಸುಮ್ಮನೆ ವೇಸ್ಟಾಗಿ ತೊಗೊಳೋದು ಬೇಡ ಮತ್ತೆ ಅಂತ ಹೇಳಿಬಿಟ್ಟು ಅವನಿಗೆ ಬರೀ ಇದೆರಡು ಮಾತ್ರ ತಗೋ ಅಂತ ಹೇಳಿದೆ.
ಬಂದಿದೆ. ಬಿಕಾಸ್ ನಾನು ಮೈಸೂರಿಗೆ ಹೋಗಿದ್ದಾಗ ಅವ್ನಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಎಲ್ಲ ಜಾಮಿಟ್ರಿ ಬಾಕ್ಸ್, ಪೆನ್ಸಿಲ್ ಎಲ್ಲನೂ ತೊಗೊಂಡು ಬಂದು ಇಟ್ಟಿದ್ದೆ. ಅವ್ನಿಗೆ ಸರ್ಪ್ರೈಸಾಗಿ ಕೊಡೋಣ, ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ತುಂಬ ದಿನ ವೆಕೇಷನ್ಸಲ್ಲಿ ಇದ್ದ ಅಲ್ವಾ. ಮತ್ತು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಒಂಥರ ಕೆಲವು ಅಂದರೆ ಇರುತ್ತಲ್ವ ಮಕ್ಕಳಿಗೆ, ಮತ್ತು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಬೇಜಾರಿರುತ್ತೆ. ಆ ಟೈಮಲ್ಲಿ ಇದನ್ನ ಸರ್ಪ್ರೈಸಿಂಗಾಗಿ ಏನಾದ್ರು ಕೊಟ್ಟಾಗ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ನೋಡಿ. ಮತ್ತು ನನ್ನ ಮೈಂಡಲ್ಲಿ ಇನ್ನೊಂದು ಏನು ನೋಡ್ತಾ ಇತ್ತು ಅಂದರೆ, ಆದಷ್ಟು ಏನಾದರೂ ಬೇಕು ಅಂತಂದಾಗ ಅವನ್ನ ಕರ್ಕೊಂಡೋಗಿ ಅವನಿಗೆ ಆಪ್ಷನ್ ಕೊಡೋದು ಬೇಡ, ಇವಾಗಲೇ ಸ್ವಲ್ಪ ನಾವೇ ತೊಗೊಂಡೋಗಿ ಕೊಡೋಣ. ಇನ್ನೂ ಸ್ವಲ್ಪ ದೊಡ್ಡವನಾಗ್ತಾ ಹೇಗಿದ್ರು ಅವ್ನಿಗೆ ಏನು ಚಾಯ್ಸ್ ಬೇಕೋ ಅದು ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಹಾಗಾಗಿ ಈಗ ಚಿಕ್ಕವನಾಗಿರೋದ್ರಿಂದ ಅವನ್ನೇ ಕರ್ಕೊಂಡೋಗಿ ನಿನ್ಗೆ ಯಾವ್ದು ಬೇಕು, ಅದು ಬೇಕು, ಇದು ಬೇಕು ಅಂತ ಅವ್ನಿಗೆ ಅಷ್ಟೊಂದೆಲ್ಲ ಈಗಲೇ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ತೊಗೊಂಡು ಬಂದಿದ್ದೆ. ಅದು ನಾನು ಕೂಡ ಅವ್ನಿಗೆ ಏನು ಇಷ್ಟ ಆಗುತ್ತೋ, ಅವ್ನು ಏನು ಕೇಳ್ತಾ ಇದ್ದೋ ಅದೇ ರೀತಿ ತಂದುಕೊಟ್ಟಿದ್ದೆ. ಹಾಗಾಗಿ ಅವ್ನು ಖುಷಿಪಟ್ಟ. ನಾವು ಸ್ಕೂಲಿಂದ ಬಂದು ಟ್ರಸ್ಟ್ ಮೀ ನಾನೊಂದು 4 to 5 hours ಆಗಿದೆ ಕೂತ್ಕೊಂಡು ರ್ಯಾಪರ್ ಹಾಕ್ಲಿಕ್ಕೆ. ತುಂಬ ಕಷ್ಟ ಆಯಿತು. ನಾವೆಲ್ಲ ಬ್ರೌನ್ ಕಲರ್ ರ್ಯಾಪರ್ ಹಾಕ್ತಾಯಿದ್ವಿ, ಅದೆಲ್ಲ ನನಗೆ ನಿಜವಾಗ್ಲೂ ಕಷ್ಟ ಇರಲಿಲ್ಲ, ನಾನು ಆರಾಮಾಗಿ ಹಾಕ್ಬಿಡ್ತೀನಿ. ಇವಾಗ ಇದು ಸ್ಕೂಲ್ದು ನೇಮ್ ಅದೆಲ್ಲ ಕಾಣಬೇಕು ಅಂತೇಳಿ ಈ ಥರ ಪಾಲಿಥಿನ್ದು ರ್ಯಾಪರ್ ಹಾಕಬೇಕು ಅಂತ ಹೇಳಿದ್ದಾರೆ. ಅದು ಹಾಕೋದು ತುಂಬ ಕಷ್ಟ, ಅದು ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಆಗಿರುತ್ತೆ. ಒಬ್ಬರ ಕೈಲೇ ಹಾಕೋಕ್ಕಾಗಲ್ಲ, ಒಬ್ಬರು ಸಪೋರ್ಟ್ ತೊಗೊಂಡು ಹಾಕಬೇಕು. ನನ್ನ ಹಸ್ಬೆಂಡ್ ಅಕ್ಕನ ಮಗ ನನಗೆ ಅರುಣ್ ಅಂತ, ಅವ್ನು ನನಗೆ ಹೆಲ್ಪಿಗೆ ಬಂದ, ಪಾಪ ಹೆಲ್ಪ್ ಮಾಡಿಕೊಟ್ಟ. ನಾವೆಲ್ಲ ಹಾಗೆ ವಿಡಿಯೋಸ್ ಅದು ಇದು ನೋಡಿಕೊಂಡು ಹಾಕಿದ್ವಿ. ಅವನಿಗೂ ಟೈಮ್ ಆಯಿತು, ಅವ್ನು ಹೊರಟ್ಬಿಟ್ಟು. ಅದಾದಮೇಲೆ ನಾನು 1.5 hour ಕೂತ್ಕೊಂಡು ಮತ್ತೆ ಎಲ್ಲ ಬರೆದು ಬ್ಯಾಗಲ್ಲೆಲ್ಲ ಜೋಡಿಸಿ ತುಂಬ ಲೇಟಾಗೋಯ್ತು ಅವತ್ತು. ನಾನು ನೈಟ್ ಅಡುಗೆನೇ ಮಾಡಲಿಲ್ಲ, ಹಸ್ಬೆಂಡ್ ಹೊರಗಡೆಯಿಂದ ತೊಗೊಂಡು ಬಂದಿದ್ದು. ಎಲ್ಲ ರ್ಯಾಪರೆಲ್ಲ ಹಾಕಿ ಲೇಬಲ್ ಎಲ್ಲ ಮಾಡಿ ನೇಮಿಂಗ್ ಎಲ್ಲ ಮಾಡಾಯಿತು. ನಾನು ಹಿಂಗೆ ಜೋಡಿಸ್ಕೊ ಮಗನೆ ಅಂತ ಹೇಳಿದೆ. ಅವನೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದ. ಆವಾಗ ಅವನಿಗೆ ನಾನು ಸರ್ಪ್ರೈಸ್ ಕೊಟ್ಟೆ. ಅವನಿಗೆ ಖುಷಿ ಆದ ಅಂತ ನೀವು ನೋಡಿ. ಪೆನ್ಸಿಲ್ ಬಾಕ್ಸ್ ಎಲ್ಲ ಯಾವುದು ಎತ್ಕೋತೀಯಾ? ಹಳೇದನ್ನೇ ಎತ್ಕೋತೀಯಾ? ಹಾಂ, ಬೇಜಾರಿಲ್ಲ ಅಲ್ವಾ? ವಾಶ್ ಮಾಡಿ ಹಾಂ ಸರಿ. ಪೆನ್ಸಿಲ್ಸು ಪರವಾಗಿಲ್ವಾ? ಹೊಸದೇನು ಬೇಡ ತಾನೆ? ಅಂದರೆ ಅದು ಹೊಸದೇ, ಬಟ್ ಲಾಸ್ಟ್ ಟೈಮ್ ಅಂದರೆ ಯಾವಾಗನೋ ತಗೊಂಡಿದ್ದು. VBS ಅಲ್ಲೆಲ್ಲ ಗಿಫ್ಟ್ ಬಂದಿದೆಯಲ್ಲ, ಪ್ರೈಸ್ಗಳೆಲ್ಲ ಬಂದಿದೆ. ಮಮ್ಮ ನಿಂಗೇನೋ ಸರ್ಪ್ರೈಸ್ ಇಟ್ಟಿದ್ದೀನಲ್ಲ, ತಗೋ ಓಪನ್ ಮಾಡಿ ನೋಡು. ಒಂದು ನಿಮಿಷ, ಏನಿರ್ಬೋದು ಆದರೆ ಅಲ್ಲಿ ಪೆನ್ಸಿಲು ಅದೆಲ್ಲ ಏನೂ ಇಲ್ಲ, ಸರಿನಾ? ನಿಂಗೆ ವೇರ್ ಮಾಡೋ ಅಂಥದ್ದು ರೈನ್ ಕೋಟ್ ಆ ಥರನಾ? ನೋಡು, ನೀನೇನಾಗಿರಲಿ ಅನ್ಕೋತೀಯ? ನಿಂಗೆ ಏನಾಗಿದ್ರೆ ಖುಷಿ ಆಗುತ್ತೆ? ಹೌದಾ? ಸರಿ ನೋಡು. ಅಯ್ಯೋ, ನಾಟ್ ಆಗೋಯ್ತಾ? ಹಂಗೆ ತಿರುಗಿಸು, ಟರ್ನ್ ಮಾಡಿ ಹಿಂಗೆ. ಈ ಕ್ಯೂಟ್ ಸರ್ಪ್ರೈಸ್ ಜೊತೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಡೈರಿ, ಚಿಕ್ಕ ಡೈರಿ. ಎಲ್ಲಿ ಸಿಗುತ್ತೆ? ಅವತ್ತು ಮೈಸೂರಿಗೆ ಹೋಗಿದಾಗ ಇದೆಲ್ಲ ತೊಗೊಂಡು ಬಂದಿದ್ದು ನಾನು. ಹ್ಯಾಪಿನಾ? ನೀನು ಇದೇ ಥರ ಪೌಚ್ ತಾನೇ ಕೇಳ್ತಾ ಇದ್ದಿದ್ದು? ನಾನು ಅದಕ್ಕೇನೆ ಮಧ್ಯಾಹ್ನ ಪೌಚೆಲ್ಲ ಏನು ಬೇಡ, ಹಳೇದನ್ನೇ ಎತ್ಕೊಂಡು ಹೋಗು ಅಂತ ಹೇಳಿದ್ದು. ಸರಿ ಆಯ್ತು, ಎಲ್ಲ ಪ್ಯಾಕ್ ಮಾಡ್ಕೊ. ಫಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳು? ವೆರಿ ಗುಡ್. ಓಕೆ.